ವೀಕ್ಷಕರೇ, ಮಕರ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಏಪ್ರಿಲ್ ತಿಂಗಳ ಪೂರ್ತಿಯಾಗಿ ನಿಮಗಿರ್ತಕ್ಕಂಥ ಲಾಭ ನಷ್ಟ ಪ್ರಯೋಜನಗಳು ಏನು, ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ನೀವು ಅನುಸರಿಸಬೇಕಾಗತ್ತೆ, ಧನಪ್ರಾಪ್ತಿ ಯೋಗದ ಬಗ್ಗೆ ಬಹಳಷ್ಟು ವಿಸ್ತೃತವಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ಯಾಕಂದ್ರೆ ವಿಡಿಯೋ ಕೊನೆ ತನಕ ನೋಡ್ಬೇಕು, ಅಂದ್ರೆ ಮಾತ್ರ ಈ ವಿಡಿಯೋದ ಉಪಯೋಗ ಆಗುತ್ತೆ. ಒಂದು 10 ನಿಮಿಷ ಸಮಯ ತೆಗೆದುಕೊಂಡು ವಿಡಿಯೋ ಪೂರ್ತಿ ನೋಡಿದಾಗ ವಿಡಿಯೋದ ಮಾಹಿತಿ ಮತ್ತೆ ಅದರಿಂದ ಉಪಯೋಗ ಆಯ್ತು ಅಂತಂದ್ರೆ ನಮಗೂ ಒಂದಿಷ್ಟು ಖುಷಿ ಆಗುತ್ತೆ ವಿಡಿಯೋ ಮಾಡಿದ್ದಕ್ಕೂ. ಆಯ್ತಾ, ಇನ್ನ ತಡ ಮಾಡೋದಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಕರ ರಾಶಿಯ ಜನ್ಮ ನಕ್ಷತ್ರಗಳು ಉತ್ತರಾಷಾಢ ನಕ್ಷತ್ರದ 2, 3 ಮತ್ತು 4ನೇ ಚರಣ, ಶ್ರವಣ ನಕ್ಷತ್ರದ 4 ಚರಣ, ಧನಿಷ್ಠ ನಕ್ಷತ್ರದ ಮೊದಲೆರಡು ಚರಣ ಈ ಮಕರ ರಾಶಿ ಅಂಡರ್ನಲ್ಲಿ ಬರುತ್ತೆ. ಇನ್ನು ಈ ರಾಶಿಯ ಲಾಂಛನ ಬಂದು ಮೊಸಳೆಯ ಲಾಂಛನ ಆಗಿದೆ. ರಾಶಾಧಿಪತಿ ಶನಿ, ಭೂಮಿ ತತ್ವದ ರಾಶಿ, ದಕ್ಷಿಣ ದಿಕ್ಕು, ಸ್ತ್ರೀಲಿಂಗ, ವೈಶ್ಯವರ್ಣ, ಸೌಮ್ಯ ಸ್ವಭಾವ. ಈ ಕಾಲಪುರುಷನ ಅಂಗದಲ್ಲಿ ಮಂಡಿಯನ್ನ ಪ್ರತಿಪಾದಿಸ್ತಕ್ಕಂಥದ್ದು. ಇನ್ನು ನೀಲಂ ಈ ರಾಶಿಯ ರತ್ನ ಆಗಿದೆ. ನೀಲಿ ಮತ್ತು ಕಪ್ಪು ಅದೃಷ್ಟದ ಬಣ್ಣ. ಶನಿವಾರ ಮತ್ತು ಶುಕ್ರವಾರ ಅದೃಷ್ಟದ ದಿನಗಳು. ಶನೇಶ್ವರ ಸ್ವಾಮಿ ಅದೃಷ್ಟದ ದೇವತೆ. 6, 7, 8 ಅದೃಷ್ಟದ ಸಂಖ್ಯೆಗಳಾದ್ರೆ 8, 17, 26 ಅದೃಷ್ಟದ ದಿನಾಂಕಗಳಾಗಿದೆ. ಮಿತ್ರ ರಾಶಿ ಯಾವುದು ಅಂದ್ರೆ ಅದು ಕುಂಭ, ಶತ್ರು ರಾಶಿ ಸಿಂಹ. ಮಕರ ರಾಶಿಯವರಂದ ತಕ್ಷಣ ಇವತ್ತಿಗೂ ಕೂಡ ಒಂದು ಎಷ್ಟೇ ಹದಗೆಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಕೈಯಲ್ಲಿ ಕೊಟ್ರೆ ಅದನ್ನ ಯಶಸ್ವಿ ನಡೆಗೆ ಒಯ್ಯುವಂತಹ ವ್ಯಕ್ತಿತ್ವ. ಮತ್ತೆ ಯಾರು ಮಾಡದೇ ಇರುವಂತ ಡಿಫ್ರೆಂಟ್ ಆದಂತ ಆಯಾಮದಲ್ಲಿ ಯೋಚನೆ ಮಾಡೋರು ಯಾರಾದ್ರೂ ಇದ್ರೆ ಅದು ಮಕರ ರಾಶಿಯವರು ಅಂತ ಹೇಳ್ಬೋದು. ಎಲ್ಲರಿಗೂ ಅದು ಚಿಕ್ಕ ಪುಟ್ಟದಾಗ ಕಂಡ್ರೆ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವಂತಹ ಒಂದು ಛಾತಿ, ಒಂದು ಧೈರ್ಯ, ಒಂದು ಹಠ ಅನ್ನುವಂಥದ್ದಿರುತ್ತೆ. ಎಷ್ಟೇ ಯಶಸ್ವಿ ಆಡಳಿತಗಾರರು ಯಾವುದೇ ಒಂದು ಆಡಳಿತ ಕೈಯಲ್ಲಿ ಕೊಟ್ರೆ ಯಶಸ್ವಿಯಾಗಿ ಆ ಆಡಳಿತವನ್ನ ನುಗ್ಗಿಸ್ಕೊಂಡು ಹೋಗುವಂತಹ ಒಂದು ಮಹತ್ತರ ಜವಾಬ್ದಾರಿ ಮಕರ ರಾಶಿಯವರಿಗೆ ಇರತಕ್ಕಂಥದ್ದು.